ಹಾಯ್ ಹಲೋ ನಮಸ್ತೆ, ನಾನು ಸತೀಶ್ ಹೇಗಿದ್ದೀರಾ? ವೆಲ್ಕಮ್ ಟು ಸಖತ್ ಟೆಕ್. ಈ ನಡುವೆ ಏನಾಗ್ತಿದೆ ಅಂದರೆ ಎಲ್ಲ ಬ್ರ್ಯಾಂಡು ವರ್ಷಕ್ಕೆ ಎರಡೆರಡು ಸ್ಮಾರ್ಟ್ಫೋನ್ಸ್ ಲಾಂಚ್ ಮಾಡ್ತಿದ್ದಾರೆ. ಮುಂಚೆ ಆ ರೀತಿ ಇರಲಿಲ್ಲ, ವರ್ಷಕ್ಕೆ ಒಂದೇ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಿತ್ತು. ಈಗ 6 ತಿಂಗಳು 7 ತಿಂಗಳು ಆದಮೇಲೆ ಒಂದೊಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಿದ್ದಾರೆ. ಜಸ್ಟ್ 7 ಮಂತ್ಸ್ ಹಿಂದೆ ತಾನೇ ರಿಯಲ್ಮಿ ನಾರ್ಜೋ 20 Pro ಲಾಂಚ್ ಆಗಿತ್ತು. ತುಂಬ ಒಳ್ಳೆ ಫೋನು. ಈಗ ಇಂಡಿಯಾದಲ್ಲಿ ರಿಯಲ್ಮಿ ನಾರ್ಜೋ 30 Pro ಫೋನ್ ಕೂಡ ಲಾಂಚ್ ಆಗೋಗಿದೆ ಜಸ್ಟ್ 6-7 ಮಂತ್ಸ್ನಲ್ಲಿ. ಇದು 5G ಫೋನು. ಸದ್ಯಕ್ಕೆ ಇಂಡಿಯಾನಲ್ಲಿ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ. ಇದು 2 ವೇರಿಯಂಟ್ಸಲ್ಲಿ ಸಿಗುತ್ತೆ. 6GB 64 ಹಾಗೂ 8GB 128ನಲ್ಲೂ ಸಿಗುತ್ತೆ. 17,000 20,000ಗೆ ಸಿಗುತ್ತೆ. ರಿಯಲ್ಮಿ ನಾರ್ಜೋ 20 Pro ಈಗಲೂ ಕೂಡ ತುಂಬ ಒಳ್ಳೆ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನೀವು ವಿಡಿಯೋ ಪೂರ್ತಿ ನೋಡ್ಬಿಟ್ಟು ಡಿಸೈಡ್ ಮಾಡಿ 20 Pro ತೊಗೋಬೋದಾ ಅಥವಾ 30 Pro 5Gನ ತೊಗೋಬೋದಾ ಅಂತ. ಬನ್ನಿ ಮೊದಲು ಈ ಬಾಕ್ಸ್ನೊಳಗೆ ಏನೇನಿದೆ ಅಂತ ಕ್ವಿಕ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಈ ಬಾರಿ ಬಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ನೋಡ್ಬೋದು, ಬ್ಲೂ ಕಲರ್ನಲ್ಲಿ ಸಿಗ್ತಿದೆ. ಬಾಕ್ಸ್ ಒಳಗೆ ಆಬ್ವಿಯಸ್ಲಿ ರಿಯಲ್ಮಿ ನಾರ್ಜೋ 30 Pro ಸಿಗ್ತಿದೆ. ನಂತರ TPU ಕೇಸ್ ಸಿಗ್ತಿದೆ. ತುಂಬ ಒಳ್ಳೆ TPU ಕೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಂತರ ಸಿಮ್ ಇಜೆಕ್ಟರ್ ಪಿನ್ ಇದೆ, ಮ್ಯಾನ್ಯಲ್ ಹಾಗೂ ಗೈಡ್ ಇದೆ, Type-C ಕೇಬಲ್ ಸಿಗ್ತಿದೆ. ಲಾಸ್ಟ್ನಲ್ಲಿ 30 ವಾಟ್ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಕೂಡ ಸಿಗ್ತಿದೆ. ಸೊ ಬನ್ನಿ ರಿಯಲ್ಮಿ ನಾರ್ಜೋ 30 Proನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಬನ್ನಿ ಮೊದಲು ಬಿಲ್ಡ್ ಹಾಗೂ ಡಿಸೈನ್ ಇಂದ ಶುರು ಮಾಡೋಣ. ಪೋಕೋ M3 ಬಿಟ್ರೆ ನೆಕ್ಸ್ಟ್ ಬೆಸ್ಟ್ ನಾನೇನು ರಿವ್ಯೂ ಮಾಡಿದ್ದೀನಿ. ಖಂಡಿತವಾಗ್ಲೂ ರಿಯಲ್ಮಿ ನಾರ್ಜೋ 30 Proನ ಬ್ಯಾಕ್ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ನೋಡ್ಬೋದು, ಸೆಕ್ಸಿಯಾಗಿದೆ. ಆ ರೀತಿ ಡಿಸೈನ್ ಮಾಡಿದ್ದಾರೆ. ಗ್ಲಾಸು ಅಲ್ಲ, ಮೆಟಲು ಅಲ್ಲ, ಆ ರೀತಿ ಕಾಣಿಸ್ತಿದೆ. ಬಟ್ ಇದು ಪೂರ್ತಿ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಆಗಿರುವಂಥದ್ದು. ಈವನ್ ಫ್ರೇಮ್ ಕೂಡ ಪ್ಲಾಸ್ಟಿಕ್ಕೆ. ನೋಡೋಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ಇದ್ರ ಇಂಪ್ಲಿಕೇಶನ್ ಏನು ಅಂದರೆ ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದ್ಸಲ ಟಚ್ ಮಾಡಿ ಫಿಂಗರ್ ಪ್ರಿಂಟ್ ಆಗೋಗುತ್ತೆ. ಮೋಸ್ಟ್ಲಿ ನಾನು ರಿವ್ಯೂ ಮಾಡೋದಕ್ಕಿಂತ ತುಂಬ ಇದನ್ನ ವೈಪ್ ಮಾಡಿ ಕ್ಲೀನ್ ಮಾಡಿ ವಿಡಿಯೋ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂತು ನನಗೆ ಆ್ಯಕ್ಚುಲಿ. ಸೊ ಚೆನ್ನಾಗಿದೆ, ಬಟ್ ಇಂಪ್ಲಿಕೇಶನ್ ಕೂಡ ಇದೆ. ನೀವು TPU ಕೇಸ್ ಏನಿದೆ ಬಾಕ್ಸ್ನಲ್ಲಿ ಬರ್ತಿದೆ ಅಲ್ವಾ, ಅದನ್ನ ಯೂಸ್ ಮಾಡಿ. ಸೊ ಆ ಪ್ರಾಬ್ಲಮ್ ನಿಮ್ಗೆ ಆಗಲ್ಲ. ಇನ್ ಟರ್ಮ್ಸ್ ಆಫ್ ಬಿಲ್ಡ್ ಕ್ವಾಲಿಟಿ ಕೇಳಿದ್ರೆ ಚೆನ್ನಾಗಿದೆ, ಸ್ವಲ್ಪ ಸಾಲಿಡ್ ಆಗಿ ಇದೆ, ಅಷ್ಟೊಂದು ಸಾಲಿಡ್ ಏನಲ್ಲ. ಬಟ್ ರಿಯಲ್ಮಿ ನಾರ್ಜೋ 20 Pro ಕಂಪೇರ್ ಮಾಡಿದ್ರೆ ತುಂಬ ಇಂಪ್ರೂವ್ಮೆಂಟ್ಸ್ಗಳು ಕಾಣಿಸ್ತಿದೆ. ಯಾಕಂದರೆ 20 Proನಲ್ಲಿ ಪ್ಲಾಸ್ಟಿಕ್ ಏನಿದೆ ಒಂಥರ ಬೆಂಡ್ ಆಗ್ತಿತ್ತು. ಅದನ್ನ ತುಂಬ ವಿಡಿಯೋನಲ್ಲೂ ರಿಪೋರ್ಟ್ ಮಾಡ್ತಿದೆ. ಬಟ್ ಅದನ್ನು ಇಂಪ್ರೂವ್ ಮಾಡಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಡ್ತಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. ಓಕೆ, ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ಮೇಲೆ ಸೆಕೆಂಡರಿ ಮೈಕ್ರೋಫೋನ್ ಸಿಗ್ತಿದೆ. ಲೆಫ್ಟ್ ಸೈಡ್ನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತಿದೆ. ಅದ್ರ ಕೆಳಗೆ ವಾಲ್ಯೂಮ್ ರಾಕರ್ಸ್ ಕೊಟ್ಟಿದ್ದಾರೆ ಲೆಫ್ಟ್ ಸೈಡ್ನಲ್ಲಿ. ಕೆಳಗೆ ನೋಡಿದ್ರೆ 3.5mm ಆಡಿ ಜಾಕ್, ಪ್ರೈಮರಿ ಮೈಕ್ರೋಫೋನ್, Type-C ಸ್ಲಾಟ್, ನಂತರ ಲೌಡ್ ಸ್ಪೀಕರ್ ಸಿಗ್ತಿದೆ. ಹಾಗೂ ರೈಟ್ ಸೈಡ್ನಲ್ಲಿ ನೋಡಿದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಸಿಗ್ತಿದೆ. ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂದರೆ ಜಸ್ಟ್ ಟಚ್ ಮಾಡಿದ ಕೂಡಲೇ ಫಂಕ್ಷನ್ ಆಗುತ್ತೆ, ಅಷ್ಟು ಫಾಸ್ಟ್ ಆಗಿದೆ. ಇದು ಫಾಸ್ಟಾ ಅಥವಾ ಫೇಸ್ ಅನ್ಲಾಕ್ ಫೀಚರ್ ಫಾಸ್ಟಾ ಅಂತ ಹೇಳಕ್ ಹೋದ್ರೆ ಒಮ್ಮೊಮ್ಮೆ ಇದು ಫಾಸ್ಟ್ ಆಗಿರುತ್ತೆ, ಅದು ಫಾಸ್ಟ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಆಗಲಿ ಫೇಸ್ ಅನ್ಲಾಕ್ ಫೀಚರ್ನಲ್ಲಿ. ಫ್ರಂಟ್ನಲ್ಲಿ ನೋಡಿದ್ರೆ ಪಂಚ್ ಹೋಲ್ ಕ್ಯಾಮ್ರಾ ಸಿಗ್ತಿದೆ. ಸೇಮ್ ರಿಯಲ್ಮಿ ನಾರ್ಜೋ 20 Proನಲ್ಲಿ ಇತ್ತು ಅದೇ ಸಿಗ್ತಿದೆ. LED ನೋಟಿಫಿಕೇಶನ್ ಲೈಟ್ ಇಲ್ಲ ಈ ಫೋನಲ್ಲೂ ಅನ್ಫಾರ್ಚುನೇಟ್ಲಿ. ಓಕೆ, ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ 6.5 ಇಂಚ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಮಾತ್ರ ಸಿಗ್ತಿದೆ. AMOLED ಸಿಗ್ತಿಲ್ಲ. ರೆಡ್ಮಿ ನೋಟ್ 10 Proನಲ್ಲಿ ಸಿಗ್ತಿದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ಸೊ ಇದು ಸ್ವಲ್ಪ ಡ್ರಾಬ್ಯಾಕ್ ಅನಿಸ್ತು ನನಗೆ. 17,000 ರೂಪಾಯಿ ಕೊಟ್ಟು AMOLED ಡಿಸ್ಪ್ಲೇ ಬರ್ತಿಲ್ಲ ಅಂದರೆ. ಇದ್ರ ಜೊತೆಗೆ 120 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಸಿಗ್ತಿದೆ. ರಿಯಲ್ಮಿ ನಾರ್ಜೋ 20 Proನಲ್ಲಿ ಬರೀ 90 Hz ಇತ್ತು, ಇದರಲ್ಲಿ 120 ಕೊಟ್ಟಿದ್ದಾರೆ. ಎಸ್ಪೆಷಲಿ ನೀವು 60 Hz ಇಂದ 120 Hz ಜಂಪ್ ಮಾಡಿದ್ರೆ ನಿಮಗೆ ಒಂದು ರೀತಿ ಡಿಫ್ರೆಂಟ್ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೀರಾ ಅನ್ಸ್ಬಿಡುತ್ತೆ. ಆ ರೀತಿ ಇರುತ್ತೆ. ತುಂಬ ಸ್ಮೂತು, ಟ್ರಾನ್ಸಿಷನ್, ಆ್ಯನಿಮೇಷನ್ ಏನೇನಿದೆ ಸಕ್ಕದಾಗಿದೆ ಯೂಸ್ ಮಾಡೋದಕ್ಕೆ. ಇದಲ್ಲದೆ ಇದು ಅಡ್ಯಾಪ್ಟಿವ್ 120 Hz ಅಂದರೆ ನೀವು ವಿಡಿಯೋಸ್ ನೋಡಬೇಕಾದ್ರೆ 60 Hz ಅಲ್ಲಿ ರಿಫ್ರೆಶ್ ರೇಟ್ ವರ್ಕ್ ಆಗುತ್ತೆ. ನೀವು ಗೇಮ್ಸು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಬೇರೆ ಏನಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ 120 Hz ಅಲ್ಲಿ ವರ್ಕ್ ಆಗುತ್ತೆ. ಬೇಸಿಕಲಿ ಇದು ಅಡ್ಯಾಪ್ಟಿವ್ ಆಗಲೇ ಹೇಳ್ದಾಗೆ. ಸೊ ಇದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಬ್ರೈಟ್ನೆಸ್ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಬಿಟ್ಟರೆ ಕಲರ್ ರಿಪ್ರೊಡಕ್ಷನ್ ಆಗಲಿ, ವ್ಯೂವಿಂಗ್ ಆಂಗಲ್ಸ್ ಆಗಲಿ ತುಂಬ ಚೆನ್ನಾಗಿದೆ ಅನಿಸ್ತು. ಇನ್ಫ್ಯಾಕ್ಟ್ ನಾನು ಡೈರೆಕ್ಟ್ ಸನ್ಲೈಟ್ನಲ್ಲೂ ಯೂಸ್ ಮಾಡಿದೆ. ಆ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಕಾಣಿಸ್ತು ನನಗೆ. AMOLED ರೀತಿ ಎಕ್ಸ್ಪೀರಿಯನ್ಸ್ ಬರಲ್ಲ ಖಂಡಿತವಾಗ್ಲೂ. ಬಟ್ ಈ IPS LCD ಏನಿದೆ ಈ ಫೋನಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಓಕೆ, ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಸೇಮ್ ರಿಯಲ್ಮಿ ನಾರ್ಜೋ 20 ಪ್ರೋನಲ್ಲಿ ಏನಿತ್ತು 48 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್, 2 ಮೆಗಾ ಪಿಕ್ಸೆಲ್ ಅದೇ ಸಿಗ್ತಿದೆ. ಬಟ್ ಅದರಲ್ಲಿ 4 ಕ್ಯಾಮ್ರಾ ಸಿಕ್ತಿತ್ತು, ಇದರಲ್ಲಿ ಬರೀ 3 ಸಿಗ್ತಿದೆ. ಬಟ್ ದಟ್ಸ್ ಓಕೆ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಫ್ರಂಟ್ನಲ್ಲಿ 16 ಮೆಗಾ ಪಿಕ್ಸೆಲ್ ಸೇಮ್ ಕ್ಯಾಮ್ರಾ ಇದರಲ್ಲೂ ಸಿಗ್ತಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಯಾವ ರೀತಿ ಅನಿಸ್ತು ಅಂದರೆ, ಕಲರ್ಸ್ ಆಗ್ಬೋದು, ಡೀಟೇಲಿಂಗ್ನಲ್ಲಿರ್ಬೋದು, ಡೈನಮಿಕ್ ಶಾಟ್ನಲ್ಲಿರ್ಬೋದು, ನನಗೆ ತುಂಬ ಚೆನ್ನಾಗಿ ಅನಿಸ್ತು. 4K ನಲ್ಲೂ ಶೂಟ್ ಮಾಡ್ಬೋದು. ಬಟ್ ಅದರಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗಲ್ಲ. ಬಟ್ 1080p 30 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಶೂಟ್ ಮಾಡಿದ್ರೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗ್ತಿದೆ. ಹಾರ್ಡ್ವೇರ್ ಬಗ್ಗೆ ಮಾತಾಡಿದ್ರೆ MediaTek Dimensity 800U ಚಿಪ್ಸೆಟ್ ಸಿಗ್ತಿದೆ. ಇದು 5G ಸಪೋರ್ಟ್ ಆಗುವಂಥ ಚಿಪ್ಸೆಟ್. ಇದು ಆಲ್ರೆಡಿ ಹೇಳಾಗಿದೆ ನಿಮಗೆ. ಈ ನಡುವೆ MediaTek ಈ Dimensity ಸೀರೀಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ಗೆ ತುಂಬ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಆಂಟಿಟ್ಯೂಡ್ ಬೆಂಚ್ ಮಾರ್ಕ್ ಕೂಡ ಟೆಸ್ಟ್ ಮಾಡಿದೆ. 3,20,000ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತು. ದಿಸ್ ಈಸ್ ಅನ್ ಅಮೇಝಿಂಗ್ ಸ್ಕೋರ್, ಟ್ರಸ್ಟ್ ಮೀ. ತುಂಬ ಒಳ್ಳೆ ಸ್ಕೋರು. ನನಗೆ ಗೊತ್ತಿರೋಗೆ ನಿಮಗೆ ಯಾವುದೇ ರೀತಿ ಮಲ್ಟಿಟಾಸ್ಕಿಂಗ್ ಮಾಡುವಾಗ ಅಥವಾ ಆ್ಯಪ್ ಸ್ವಿಚ್ ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಬರಲ್ಲ ನಿಮಗೆ. ಇನ್ಫ್ಯಾಕ್ಟ್ ನಾನು ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ದೀನಿ, ಹೈಯೆಸ್ಟ್ ಗ್ರಾಫಿಕ್ಸ್ ಇಟ್ಟು ಆಡಿದ್ದೀನಿ. ಲ್ಯಾಗ್ ಏನು ಕಾಣಿಸ್ಕೊಳ್ಳಿಲ್ಲ, ಬಟ್ ಫ್ರೇಮ್ ರೇಟು ಅಲ್ಲಿ ಇಲ್ಲಿ ಡ್ರಾಪ್ ಆಗ್ತಿತ್ತು. ಬಟ್ ಅಷ್ಟು ಈಸಿಯಾಗಿ ನೀವು ನೋಟಿಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲ್ಯಾಗ್ ಆಗಲಿಲ್ವಲ್ಲ, ಸೊ ನಿಮ್ಗೆ ಗೊತ್ತಾಗಲ್ಲ. ಸೊ ಇದು ಗೇಮಿಂಗ್ ಓರಿಯೆಂಟೆಡ್ ಫೋನ್ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಒಂದು ಓವರ್ ಆಲ್ ಒಂದು ಮಲ್ಟಿಮೀಡಿಯಾ ಕನ್ಸಂಪ್ಷನ್ ಮಾಡಬೇಕು, ಒಂದು ಒಳ್ಳೆ ಸ್ಮಾರ್ಟ್ ಫೋನು, 5G ಸಪೋರ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ರೆಕಮೆಂಡ್ ಮಾಡ್ತೀನಿ ಈ ಸದ್ಯಕ್ಕೆ. ಸಾಫ್ಟ್ವೇರ್ ಬಗ್ಗೆ ಹೇಳಬೇಕಂದ್ರೆ, ಈ ಪೋಕೋ ರೆಡ್ಮಿ ಫೋನ್ಸ್ ಕಂಪೇರ್ ಮಾಡಿದ್ರೆ ಎಷ್ಟೋ ವಾಸಿ ಆ ರೀತಿ ಇದೆ ಇದರ ಯೂಸ್ ಇಂಟರ್ಫೇಸ್. ನಿಮಗೆ ಗೊತ್ತಿದೆ ರಿಯಲ್ಮಿ UI 1.0 ನಡೀತಿದೆ. ತುಂಬ ಕ್ಲೀನ್ ಸ್ಮೂತ್ OS ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯಕ್ಕೆ ಆಂಡ್ರಾಯ್ಡ್ 10 ನಡೀತಿದೆ ಈ ಫೋನಲ್ಲಿ. ಬಟ್ ತುಂಬ ಬೇಗ ಆಂಡ್ರಾಯ್ಡ್ 11 ಜೊತೆಗೆ ರಿಯಲ್ಮಿ UI 2.0 ಏನಿದೆ ಅಪ್ಡೇಟು ತುಂಬ ಬೇಗ ಸಿಗ್ತಿದೆ. ನಿಮ್ಮ ಹಾಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ರಿಯಲ್ಮಿ ಕೂಡ ಪೋಕೋ ರೆಡ್ಮಿ ಹಾಗೆ ಸಾಕಷ್ಟು ಬ್ಲಾಟ್ವೇರ್ ಆ್ಯಪ್ಸ್ನ ತೊಗೊಂಡ್ಬಂದಿದ್ದಾರೆ ಈ ಫೋನ್ನಲ್ಲಿ. ರಿಯಲ್ಮಿ ಅವ್ರದ್ದೇ ಸಾಕಷ್ಟು ಪ್ರೀ ಇನ್ಸ್ಟಾಲ್ ಆ್ಯಪ್ಸ್ಗಳಿದೆ. ಇದ್ರ ಜೊತೆಗೆ ಗೂಗಲ್ ಆ್ಯಪ್ಸ್ ಇದೆ, ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆ್ಯಪ್ಸ್ನ ಕೂಡ ಪ್ರೀ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಆ್ಯಪ್ಸ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಈಗ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲೇಬೇಕು. ಇದರಲ್ಲೂ 5000 mAh ಬ್ಯಾಟ್ರಿನೇ ಸಿಗ್ತಿದೆ. ಐ ಆಮ್ ವೆರಿ ಹ್ಯಾಪಿ, ಯಾಕಂದರೆ ಡೌನ್ಗ್ರೇಡ್ ಮಾಡೋಕ್ಕೆ ನೋಡಲಿಲ್ಲ ಈ ಫೋನ್ನಲ್ಲಿ. ಸೇಮ್ 5000 mAh ಬ್ಯಾಟ್ರಿ ಸಿಗ್ತಿದೆ. ಬಟ್ ಪ್ರಾಬ್ಲಮ್ ಏನಂದರೆ, ರಿಯಲ್ಮಿ ನಾರ್ಜೋ 20 ಪ್ರೋನಲ್ಲಿ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇತ್ತು. ಇಂಪ್ರೆಸ್ ಆಗೋಗಿದೆ ಆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನೋಡಿ. ಅದನ್ನು ಕಂಪೇರ್ ಮಾಡಿದ್ರೆ ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಇದೆ. ಜಸ್ಟ್ 30 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾತ್ರ ಸಿಗ್ತಿದೆ. ಸ್ವಲ್ಪ ಡಿಸಪಾಯಿಂಟಿಂಗ್ ಆಯಿತು. ಸ್ಟಿಲ್ 30 ವಾಟ್ ಕೂಡ ಕಳಪೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ 70 to 75 ಮಿನಿಟ್ಸ್ನಲ್ಲಿ ಫುಲ್ ಚಾರ್ಜ್ ಆಗೋಗುತ್ತೆ. ಇದು ನಾನು ಒಂದ್ಸಲ ಆಲ್ರೆಡಿ ಫುಲ್ ಚಾರ್ಜ್ ಮಾಡಿದ್ದೀನಿ. ಸೊ 75 ಮಿನಿಟ್ಸ್ ಅಂದ್ಕೊಳ್ಳಿ, ಅದರೊಳಗೆ ಫುಲ್ ಚಾರ್ಜ್ ಆಗೋಗುತ್ತೆ. ಬ್ಯಾಟ್ರಿ ಲೈಫ್ ಯಾವ ರೀತಿ ಬರ್ತಿದೆ ಅಂತ ಕೇಳಿದ್ರೆ, ನನಗೆ ಗೊತ್ತಿರೋಗೆ ನೀವು ಹೆವಿ ಯೂಸ್ ಮಾಡಿದ್ರೂ ಒಂದಿನ ಪೂರ್ತಿ ಸಿಗುತ್ತೆ. 120 ರಿಫ್ರೆಶ್ ರೇಟ್ ಅಲ್ವಾ, ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಮಾಡುತ್ತೆ. ಸೊ ಒಂದು ದಿನಕ್ಕಿಂತ ಜಾಸ್ತಿ ಸಿಗೋದು ಕಷ್ಟ ನೀವು ಹೆವಿಯಾಗಿ ಯೂಸ್ ಮಾಡಿದ್ರೆ. ಬ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಲಾಸ್ಟು ಲೌಡ್ ಸ್ಪೀಕರ್ ಬಗ್ಗೆ ಮಾತಾಡೋಣ. ಡ್ಯುಯಲ್ ಸ್ಪೀಕರ್ಸ್ ಇಲ್ಲ, ಅಂದರೆ ಸ್ಟೀರಿಯೋ ಸ್ಪೀಕರ್ಸ್ ಇಲ್ಲ ಮೇಲೆ ಕೆಳಗೆ, ಜಸ್ಟ್ ಕೆಳಗೆ ಮಾತ್ರ ಕೊಟ್ಟಿದ್ದಾರೆ. ಬಟ್ ದಟ್ಸ್ ಓಕೆ, ಯಾಕಂದರೆ ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಇದು ಬೇಸಿಕಲಿ ಸಾಫ್ಟ್ವೇರ್, ಇದು ಹಾರ್ಡ್ವೇರ್ ಅಲ್ಲ. ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು, ನೀವು ಕೂಡ ನೋಡ್ಕೊಂಡು ಬನ್ನಿ. ರಿಯಲ್ಮಿ ನಾರ್ಜೋ 20 ಪ್ರೋ ಈಗಲೂ ಕೂಡ ತುಂಬ ಒಳ್ಳೆ ಸ್ಮಾರ್ಟ್ ಫೋನು. ನಿಮಗೆ 5G ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಈ ಫೋನ್ನ ತೊಗೊಳ್ಳಿ, ಇಲ್ಲಾಂದರೆ ರಿಯಲ್ಮಿ ನಾರ್ಜೋ 20 ಪ್ರೋನೇ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ರೆಡ್ಮಿ ನೋಟ್ 10 ಪ್ರೋ ನೋಡಬೇಕು, ಯಾಕಂದರೆ ಅಮ್ಯುಲೇಡ್ ಡಿಸ್ಪ್ಲೇ ಅದು ಆಲ್ರೆಡಿ ಜನ ಇಂಪ್ರೆಸ್ ಆಗೋಗಿದ್ದಾರೆ. 15,000ಗೆ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಏನು ಸಿಗ್ತಿದೆ ರೆಡ್ಮಿ ನೋಟ್ 10 ಪ್ರೋಗೆ, ಜನ ಆಲ್ರೆಡಿ ಫಿದಾ ಆಗೋಗಿದ್ದಾರೆ. ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಸೊ ಇವತ್ತಿಗಿಷ್ಟೇ. ರೆಡ್ಮಿ ನೋಟ್ 10 ಪ್ರೋ ಖಂಡಿತವಾಗ್ಲೂ ನನ್ನ ಚಾನೆಲ್ನ ತೊಗೊಂಬರ್ತೀನಿ. ಸೊ ಸ್ಟೇ ಟ್ಯೂನ್, ಟೇಕ್ ಕೇರ್.